ಬಸವರಾಜ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಾ ಇದೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೋರಿ ಶಾಸಕರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಕೋರ್ಟ್ಗೆ. ಸದ್ಯಕ್ಕೆ ಈ ಜಾಮೀನು ಅರ್ಜಿ ಏನಿದೆ ವಿಚಾರಣೆ ಆಗ್ತಾ ಇದೆ. ವಾದ ಪ್ರತಿವಾದಗಳು ಕೂಡ ಆಗ್ತಾ ಇರುವಂತದ್ದು. ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಜಿ ಬಸವರಾಜ್ ಪೀಠದಲ್ಲಿ ಈ ಒಂದು ವಿಚಾರಣೆ ಆಗ್ತಾ ಇದೆ. ಭೈರತಿ ಬಸವರಾಜ್ ಪರವಾಗಿ ಸಂದೇಶ್ ಚೌಟ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅರ್ಜಿದಾರರು ಹಾಲಿ ಶಾಸಕರು. ಅದರ ಜೊತೆಗೆ ಎಸ್ಪಿಪಿಯಲ್ಲಿ ಗೈರಾಗಿರುವಂತಹ ವಿಚಾರವನ್ನು ಗಮನಿಸ್ತಾ ಹೋಗಬಹುದು. ಎಸ್ಪಿಪಿ ಇವತ್ತಿನ ವಿಚಾರಣೆಗೆ ಗೈರಾಗಿದ್ದಾರೆ. ಅರ್ಜಿದಾರರು ಹಾಲಿ ಶಾಸಕರು. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಬೇಕು ಅಂತ ಹೇಳ್ಕೊಂಡು ಭೈರತಿ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ರೆ ಅರ್ಜಿ ವಿಚಾರಣೆಗೆ ಲಿಸ್ಟ್ ಆಗಿದೆಯಲ್ಲ ಅಂತ ಜಡ್ಜ್ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಎಸ್ಪಿಪಿ ಬಂದಿಲ್ಲ, ವಿಚಾರಣೆಯನ್ನು ಮುಂದೂಡಬೇಕು ಅಂತ ಸರ್ಕಾರದ ಪರ ವಕೀಲರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅರ್ಜಿದಾರರು 4 ಬಾರಿ ಶಾಸಕರಾಗಿದ್ದಾರೆ ಅಂತ ಸಂದೇಶ್ ಚೌಟ ಇಲ್ಲಿ ವಾದವನ್ನ ಮಂಡಿಸ್ತಾರೆ. ಹೈಕೋರ್ಟ್ ಈ ಪ್ರಕರಣದಲ್ಲಿ ಕೋಕಾ ಕಾಯ್ದೆಯನ್ನ ರದ್ದು ಮಾಡಿತ್ತು. ಸೆಷನ್ಸ್ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸೂಚನೆಯನ್ನ ಕೊಟ್ಟಿತ್ತು. ಕೋಕಾ ರದ್ದಾಗತ್ತೆ, ನೀವು ಸೆಷನ್ಸ್ ಕೋರ್ಟ್ಗೆ ಹೋಗಿ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸೂಚನೆ ಕೊಟ್ಟಿತ್ತು. ಸೆಷನ್ಸ್ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿದೆ. ಹಾಲಿ ಶಾಸಕರಾಗಿದ್ದಾರೆ, ನಿರೀಕ್ಷಣಾ ಜಾಮೀನು ಅರ್ಜಿ ಪರಿಗಣಿಸಬೇಕು ಅಂತ ಹೇಳ್ಕೊಂಡು ಇಲ್ಲಿ ಸಂದೇಶ್ ಚೌಟ ವಾದವನ್ನ ಮಂಡಿಸಿರ್ತಾರೆ. ಚಾರ್ಜ್ ಶೀಟ್ನಲ್ಲಿ 18 ಆರೋಪಗಳ ಬಗ್ಗೆ ಉಲ್ಲೇಖ ಆಗಿದೆ. ಅರ್ಜಿದಾರರು ಎಫ್ಐಒ ಆಗಿದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಮೊನ್ನೆ ಅಷ್ಟೇ ವಜಾಗೊಂಡಿತ್ತು. ಹಾಲಿ ಶಾಸಕರಾಗಿದ್ದಾರೆ ಭೈರತಿ ಬಸವರಾಜ್ ಅವರು. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಪರಿಗಣಿಸಬೇಕು ಅಂತ ಇಲ್ಲಿ ಭೈರತಿ ಬಸವರಾಜ್ ಪರ ಸಂದೇಶ್ ಚೌಟ ವಾದವನ್ನ ಮಂಡಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ನಲ್ಲಿ 18 ಆರೋಪಿಗಳ ಬಗ್ಗೆ ಉಲ್ಲೇಖ ಆಗಿದೆ. 18 ಆರೋಪಿಗಳ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅರ್ಜಿದಾರರಲ್ಲಿ ಎಫ್ಐಒ ಆಗಿದ್ದಾರೆ. ಪ್ರಾಪರ್ಟಿ ವಿಚಾರದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಮೊದಲು ಅಪರಿಚಿತ ವ್ಯಕ್ತಿಗಳು ಹಲ್ಲೆ ಮಾಡಿದ್ದಾರೆ ಅಂತ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ರು. ಅದಾದ್ಮೇಲೆ ಎಫ್ಐಆರ್ ನಲ್ಲಿ 5 ಜನರ ಮೇಲೆ ದಾಖಲಾಗಿದೆ ಎಫ್ಐಆರ್. ಭೈರತಿ ಬಸವರಾಜ್ ಪರವಾಗಿ ಸಂದೇಶ್ ಚೌಟ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಒಟ್ಟು 18 ಆರೋಪಿಗಳ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ಅರ್ಜಿದಾರರು ಎಫ್ಐಒ ಆಗಿದ್ದಾರೆ. ಪ್ರಾಪರ್ಟಿ ವಿಚಾರದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಫಸ್ಟ್ ಆಫ್ ಆಲ್ ಯಾವಾಗ ಕೊಲೆ ಆಗುತ್ತೆ ಮೊದಲು ಅಪರಿಚಿತ ವ್ಯಕ್ತಿಗಳ ಹೆಸರು ಮೆನ್ಷನ್ ಮಾಡೋಕೆ ಅಲ್ಲಿ ಯಾರು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಅಪರಿಚಿತ ವ್ಯಕ್ತಿಗಳು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ 5 ಜನರ ಮೇಲೆ ಎಫ್ಐಆರ್ ಆಗುತ್ತೆ. ಸದ್ಯಕ್ಕೆ ಭೈರತಿ ಬಸವರಾಜ್ ಪರವಾಗಿ ಸಂದೇಶ್ ಚೌಟ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಒಂದಷ್ಟು ವಿಚಾರಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಜಡ್ಜ್ ಕೂಡ ಕೇಳ್ತಾರೆ, ಚಾರ್ಜ್ ಶೀಟ್ ನಿಮ್ಗೆ ಈಗಾಗಲೇ ಸಿಕ್ಕಿದ್ಯಾ ಅಂತ ಕೇಳಿದಾಗ ಚೌಟ ಹೇಳ್ತಾರೆ, ಇಲ್ಲ ನಮ್ಮ ಕೈಗೆ ಸಿಕ್ಕಿಲ್ಲ, ಅದರಲ್ಲಿ ನಮ್ಮ ವ್ಯಕ್ತಿ ಏನಿದ್ದಾರೆ ಅವ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ಸಂದೇಶ್ ಚೌಟ ವಾದವನ್ನ ಮಾಡ್ತಾರೆ. ಚಾರ್ಜ್ ಶೀಟ್ ಪ್ರತಿಯನ್ನ ಕೊಡಿ ಅಂತ ಕೇಳ್ತಾರೆ ಜಡ್ಜ್ಗಳು. ಚಾರ್ಜ್ ಶೀಟ್ ಪ್ರತಿಯನ್ನ ನೀಡಿಲ್ಲ ಅಂತ ಸಂದೇಶ್ ಚೌಟ ಹೇಳ್ತಾರೆ. ಚಾರ್ಜ್ ಶೀಟ್ ನಲ್ಲಿ ಭೈರತಿ ಪಾತ್ರದ ಬಗ್ಗೆ ಉಲ್ಲೇಖಿಸಿದ್ದಾರಾ ಅಂತ ಹೇಳ್ಕೊಂಡು ಜಡ್ಜ್ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಚಾರ್ಜ್ ಶೀಟ್ ನಲ್ಲಿ ಭೈರತಿ ಪಾತ್ರದ ಬಗ್ಗೆ ಯಾವುದೇ ಉಲ್ಲೇಖ ಆಗಿಲ್ಲ ಅಂತ ಸಂದೇಶ್ ಚೌಟ ಭೈರತಿ ಬಸವರಾಜ್ ಪರ ವಾದವನ್ನ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಚಾರ್ಜ್ ಶೀಟ್ ನಲ್ಲಿ ಯಾವುದೇ ರೀತಿಯ ಮೆನ್ಷನ್ ಮಾಡಿಲ್ಲ ಅಲ್ವಾ, ಹೀಗಾಗಿ ಇದನ್ನೆಲ್ಲ ಗಮನಿಸಿಕೊಂಡು ಹಾಲಿ ಶಾಸಕರಿದ್ದಾರೆ. ಸೊ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡುವಂತೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸಂದೇಶ್ ಚೌಟ. ಗಮನಿಸ್ತಾ ಹೋಗ್ಬಹುದು, ಈಗಾಗಲೇ ಬಿಕ್ಲು ಶಿವ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಎಸ್ಕೇಪ್ ಆಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ, ಸದ್ಯಕ್ಕೆ ಅವರು ಎಲ್ಲಿದ್ದಾರೆ ಅನ್ನೋಂಥ ಬಗ್ಗೆ ಮಾಹಿತಿ ಇಲ್ಲ. ಸಿಐಡಿ ಅವರು ಕೂಡ ತಲಾಶೆನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸತತವಾಗಿ 3 ರಾಜ್ಯಗಳಲ್ಲಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು ಭೈರತಿ ಬಸವರಾಜ್ಗಾಗಿ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮೊನ್ನೆ ಜಾಮೀನು ಅರ್ಜಿ ವಜಾಗೊಳ್ಳುತ್ತೆ. ಸದ್ಯಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದಾರಲ್ಲ, ಹೈಕೋರ್ಟ್ನಲ್ಲಿ ಈಗ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದಗಳಾಗ್ತಾ ಇದೆ. ಇಲ್ಲಿ ಒಂದಷ್ಟು ಆರೋಪಗಳ ಬಗ್ಗೆ ಕೂಡ ಇಲ್ಲಿ ಮೆನ್ಷನ್ ಆಗ್ತಾ ಇರುವಂಥದ್ದು. ಚಾರ್ಜ್ ಶೀಟ್ ನಲ್ಲಿ ಭೈರತಿ ಪಾತ್ರದ ಬಗ್ಗೆ ಉಲ್ಲೇಖಿಸಿದ್ದಾರಾ ಅಂತ ಜಡ್ಜ್ ಪ್ರಶ್ನೆಯನ್ನ ಕೇಳ್ತಾರೆ. ಆವಾಗ ಸಂದೇಶ್ ಚೌಟ ಹೇಳ್ತಾರೆ, ಚಾರ್ಜ್ ಶೀಟ್ ನಲ್ಲಿ ಭೈರತಿ ಪಾತ್ರದ ಬಗ್ಗೆ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಗಮನಿಸಿಕೊಂಡು ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಬೇಕು ಅಂತ ಹೇಳ್ಕೊಂಡು ಸಂದೇಶ್ ಚೌಟ ವಾದವನ್ನ ಮಾಡ್ತಿದ್ದಾರೆ. ಈಗ ಕೋರ್ಟ್ಗೆ ಏನಿದೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ಮಾದೇಶ್, ಸದ್ಯಕ್ಕೆ
ಈಗ ಭೈರತಿ ಬಸವರಾಜ್ ಅವರ ಜಾಮೀನು ಅರ್ಜಿ ವಿಚಾರಣೆ ಆಗ್ತಾ ಇದೆಯಲ್ಲ, ಏನೆಲ್ಲ ವಾದ ಪ್ರತಿವಾದಗಳು ಆಗ್ತಾ ಇದೆ, ಇನ್ನೊಂದು ಜಾಮೀನು ಸಿಗುವಂತಹ ಚಾನ್ಸಸ್ ಏನಾದರೂ ಇದೆಯಾ ಇಲ್ಲಿ ಅಂತ? ಧನುಷ್, ಈ ಕಳೆದ ಒಂದು ವಾರದಿಂದಲೂ ಕೂಡ ಶಾಸಕ ಭೈರತಿ ಬಸವರಾಜ್ ಅವರು ಬಂಧನ ಆಗುವಂತ ಭೀತಿಯಿಂದ ತಪ್ಪಿಸ್ಕೊಂಡಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ. ಅವ್ರಿಗಾಗಿ ಸಿಐಡಿ ಅಧಿಕಾರಿಗಳು ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೆ ಇವರು ತಲೆಮರೆಸ್ಕೊಂಡಿರೋದೇನಂದ್ರೆ ಒಂದು ಅರೆಸ್ಟ್ ಆಗ್ತಿದೆ ಅಂತೇಳಿ, ಹೀಗಾಗಿ ಅರೆಸ್ಟ್ ಆಗದಂತೆ ಕೋರ್ಟ್ನಿಂದ ಆರ್ಡರ್ ತರಬೇಕು ಅಂತೇಳಿ ಈಗ ಕೋರ್ಟ್ ಮೊರೆ ಹೋಗುವಂತ ಕೆಲಸವನ್ನ ಭೈರತಿ ಬಸವರಾಜ್ ಅವರು ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಜಾ ಮಾಡುವಂತ ಕೆಲಸವನ್ನು ಮಾಡಿತ್ತು. ಈ ಬೆನ್ನಲ್ಲೇ ಹೈಕೋರ್ಟ್ಗೂ ಕೂಡ ಅರ್ಜಿ ಹಾಕುವಂತ ಕೆಲಸವನ್ನ ಭೈರತಿ ಬಸವರಾಜ್ ಅವರು ಮಾಡಿದ್ರು. ಇವತ್ತು ಆ ಒಂದು ಅರ್ಜಿಯನ್ನ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಇನ್ನೂ ಕೂಡ ಸರ್ಕಾರದ ಪರವಾಗಿ ಎಸ್ಪಿಪಿ ಅವರು ಈ ಒಂದು ವಿಚಾರಣೆ ವೇಳೆ ಹಾಜರಾಗಿಲ್ಲ. ಹೀಗಾಗಿ ಕೆಲ ಹೊತ್ತು ವಿಚಾರಣೆಯನ್ನ ಮುಂದೂಡುವಂತ ಕೆಲಸವನ್ನು ಮಾಡಲಾಗಿದೆ. ಅದಕ್ಕೂ ಮುನ್ನ ಭೈರತಿ ಬಸವರಾಜ್ ಅವರ ಪರ ವಕೀಲರಾದಂತಹ ಸಂದೇಶ್ ಚೌಟ ಅವರು ಕೂಡ ಒಂದಷ್ಟು ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಭೈರತಿ ಬಸವರಾಜ್ ಪರವಾಗಿ ಒಂದಷ್ಟು ವಾದವನ್ನ ಮಂಡನೆ ಮಾಡೋದಕ್ಕೆ ಶುರು ಮಾಡಿದ್ರು. ಈ ವಾದದಲ್ಲಿ ಪ್ರಮುಖವಾಗಿ ಈಗಾಗಲೇ ನಡೆಸಿರುವಂತಹ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು 20 ಜನರ ವಿರುದ್ಧ ಆರೋಪವನ್ನು ಮಾಡಲಾಗಿದೆ. ಅಂದ್ರೆ ಕಳೆದ ಬಾರಿ ಜೂನ್ ನಲ್ಲಿ ನಡೆದಿದ್ದಂತ ಈ ಒಂದು ಮರ್ಡರ್ಗೆ ಸಂಬಂಧಪಟ್ಟಂತೆ ಆ ಒಂದು ಸಂದರ್ಭದಲ್ಲಿ ಅವರ ತಾಯಿ ನೀಡಿರುವಂತಹ ಆರೋಪದ ಮೇಲೆ ಈಗ ಭೈರತಿ ಬಸವರಾಜ್ ಅವರ ಮೇಲೂ ಕೂಡ ಆರೋಪವನ್ನು ಹೊರಿಸಲಾಗಿದೆ. ಇದರಲ್ಲಿ ಒಟ್ಟು 20 ಜನ ಆರೋಪಿಗಳ ವಿರುದ್ಧ ಆರೋಪವನ್ನು ಮಾಡಲಾಗಿದೆ. ಅದರಲ್ಲಿ ಭೈರತಿ ಬಸವರಾಜ್ ಅವರನ್ನ 5ನೇ ಆರೋಪಿಯನ್ನಾಗಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ರೌಡಿ ಶೀಟರ್ ಬಿಕ್ಲಾಶವೇನಿದ್ದಾನೆ ಆತನ ತಾಯಿ ನೀಡಿರುವಂತಹ ದೂರಿನ ಮೇರೆಗೆ ಇವರ ಮೇಲೆ ಆರೋಪ ಮಾಡಲಾಗಿದೆ. ಇದು ಒಂದು ಜಮೀನಿನ ವಿಚಾರಕ್ಕಂತೇಳಿ ಈ ರೀತಿಯಾಗಿ ಕೊಲೆ ಮಾಡಿರ್ಬೋದು, ಇದರಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರ ಇದೆ ಅಂತೇಳಿ ಶಂಕೆ ವ್ಯಕ್ತಪಡಿಸಲಾಗಿದೆ. ಆದ್ರೆ ಈವರೆಗೂ ಕೂಡ ತನಿಖೆ ನಡೆಸಿ ಚಾರ್ಜ್ ಶೀಟ್ ಅನ್ನ ಏನ್ ಪೊಲೀಸ್ ಸಿಐಡಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ, ಅದರಲ್ಲಿ ಎಲ್ಲೂ ಕೂಡ ಭೈರತಿ ಬಸವರಾಜ್ ಅವರ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಹೀಗಾಗಿ ಅವರಿಗೆ ಮಧ್ಯಂತರ ರಕ್ಷಣೆಯನ್ನ ಕೊಡಬೇಕು ಅಂತೇಳಿ ಮನವಿ ಮಾಡುವಂತ ಕೆಲಸವನ್ನ ಸಂದೇಶ್ ಚೌಟ ಅವರು ಮಾಡಿದ್ರು. ಯಾಕಂದ್ರೆ ಕಳೆದ ಇತ್ತೀಚೆಗಷ್ಟೇ 19ನೇ ತಾರೀಕು ಇವರಿಗೆ ಇದ್ದಂತ ಒಂದು ರಕ್ಷಣೆ ಅಂದ್ರೆ ಬಲವಂತವಾಗಿ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳಬಾರದು ಅನ್ನುವಂತ ಆರ್ಡರ್ ಅನ್ನ ಹೈಕೋರ್ಟ್ ಕೊಟ್ಟಿತ್ತು. ಆ ಒಂದು ಆರ್ಡರ್ ಅನ್ನ ವಾಪಸ್ ತೆಗೆದುಕೊಳ್ಳುವಂತ ಕೆಲಸವನ್ನ 19ನೇ ತಾರೀಕು ಅದೇ ಹೈಕೋರ್ಟ್ ಮಾಡಿತ್ತು. ಈಗ ಆ ಒಂದು ಆರ್ಡರ್ ಅನ್ನ ಮತ್ತೆ ಕೊಡಬೇಕು, ಆದೇಶ ಮಾಡಬೇಕು ಅಂತೇಳಿ ಮನವಿ ಮಾಡುವಂತ ಕೆಲಸವನ್ನ ಭೈರತಿ ಬಸವರಾಜ್ ಅವರ ಪರ ವಕೀಲರಾದಂತಹ ಸಂದೇಶ್ ಚೌಟ ಅವರು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಇನ್ನೂ ಕೂಡ ಎಸ್ಪಿಪಿ ಬಂದಿಲ್ಲ. ಜೊತೆಗೆ ಎಸ್ಪಿಪಿಯನ್ನ ಬೇಗ ಬರೋದಕ್ಕೆ ಹೇಳಿ ಅಂತೇಳಿ ಸೂಚನೆ ನೀಡಿ ಕೆಲವು ಹೊತ್ತು ಹೈಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಇನ್ನು ಕೂಡ ವಿಚಾರಣೆ ಬಾಕಿ ಇದೆ. ಒಂದು ಕಡೆ ಭೈರತಿ ಬಸವರಾಜ್ ಅವರ ಪರವಾಗಿ ಹಿರಿಯ ವಕೀಲರಾದಂತಹ ಸಂದೇಶ್ ಚೌಟ ಅವರು ಸಾಕಷ್ಟು ಅಂಶಗಳನ್ನ ಉಲ್ಲೇಖ ಮಾಡೋಕೆ ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆ ಸಿಐಡಿ ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನ ಇಟ್ಕೊಂಡಿದೆ. ಅದನ್ನು ಕೂಡ ಎಸ್ಪಿಪಿ ಅವರ ಮೂಲಕ ಕೋರ್ಟ್ನ ಮುಂದೆ ವಾದವನ್ನ ಮಾಡುವಂತ ಕೆಲಸಕ್ಕೆ ಕೂಡ ಎಸ್ಪಿಪಿ ಮುಂದಾಗಲಿದ್ದಾರೆ. ಕೆಲವೊತ್ತು ವಿಚಾರಣೆ ಮುಂದೂಡಲಾಗಿದೆ. ವಿಚಾರಣೆಯಲ್ಲಿ ಏನೆಲ್ಲ ಆಗುತ್ತೆ, ಇವತ್ತು ಭೈರತಿ ಬಸವರಾಜ್ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಚಾರ್ಜ್ ಶೀಟ್ ನಲ್ಲಿ ಇನ್ನೊಂದು ವಿಚಾರ ಉಲ್ಲೇಖ ಆಗಿದೆ. ಏನಪ್ಪಾ ಅಂತಂದ್ರೆ ಟವರ್ ಲೊಕೇಶನ್ A1 ಜಗದೀಶ್ ಮತ್ತೆ A5 ಭೈರತಿ ಬಸವರಾಜ್ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥದ್ದು ಪ್ರೂಫ್ ಕೂಡ ಸಿಕ್ಕಿದೆ. ಸದ್ಯಕ್ಕೆ ಈ ವಿಚಾರದಲ್ಲಿ ಮೆನ್ಷನ್ ಆಗೋದಿಲ್ವಾ ಹೇಗೆ, ಇದು ಇಂಪಾರ್ಟೆನ್ಸ್ ವಹಿಸೋದಿಲ್ವಾ ಹೇಗೆ ಅಂತ? ಧನುಶ್ರೀ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಕೈವಾಡ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಸ್ವತಃ ಕೊಲೆಯಾಗಿರುವಂತಹ ರೌಡಿ ಶೀಟರ್ ಬಿಕ್ಲಾಶ್ ಏನಿದ್ದಾನೆ, ಈತನೇ ಕೆಲ ದಿನಗಳ ಹಿಂದೆ ಅಂದ್ರೆ ಆತನ ಕೊಲೆ ನಡೆಯೋದಕ್ಕೂ ಕೆಲ ತಿಂಗಳ ಮುಂಚೆ ನೇರವಾಗಿ ಹೋಗಿ ಕಮಿಷನರ್ ದಯಾನಂದ್ ಅವ್ರಿಗೆ ಅಂದ್ರೆ ಅಂದಿನ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರಿಗೆ ದೂರು ಕೊಡುವಂತ ಕೆಲಸವನ್ನು ಮಾಡಿದ್ರು. ಈ ರೀತಿಯಾಗಿ ಆವನಹಳ್ಳಿ ಬಳಿ ಇರುವಂತಹ ಒಂದು ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗಲಾಟೆಗಳಾಗ್ತಿದೆ. ಈ ಒಂದು ಗಲಾಟೆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ಮತ್ತೆ ಜಗದೀಶ್ ಅಲ್ಲಿಯ ಜಗ ಎಂಬಾತ ನನ್ನನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ಜಗಳದಲ್ಲಿ ನಾನು ಕೊಲೆಯಾಗುವಂತ ಭಯ ಕೂಡ ಇದೆ. ಹೀಗಾಗಿ ನನಗೆ ರಕ್ಷಣೆ ಕೊಡಬೇಕು ಅಂತೇಳಿ ನೇರವಾಗಿ ಕಮಿಷನರ್ಗೆ ದೂರು ನೀಡುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ವಿಚಾರವೂ ಕೂಡ ತನಿಖೆ ವೇಳೆ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಕೊಲೆ ನಡೆದ ನಂತರವೂ ಕೂಡ ಬಿಕ್ಲಾಶ್ ಶಿವ ಅವರ ತಾಯಿ ಕೂಡ ನೇರವಾಗಿ ಗಂಭೀರ ಆರೋಪಗಳನ್ನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಆರೋಪದಡಿಯೇ ಈಗ ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಅದಕ್ಕೆ ಸಂಬಂಧಿತ ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಪತ್ತೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಸಾಕ್ಷ್ಯಗಳು ಪತ್ತೆಯಾದಂತ ಹಿನ್ನೆಲೆಯಲ್ಲಿನೇ ಹೈಕೋರ್ಟ್ಗೆ ಸಿಐಡಿ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಈಗ ಇಲ್ಲಿ A1 ಜಗದೀಶ್ ಆಗಿರ್ಬೋದು ಮತ್ತೆ ಭೈರತಿ ಬಸವರಾಜ್ ಅವರಿಗೆ ಸಾಕಷ್ಟು ಕಾಂಟ್ಯಾಕ್ಟ್ ಇದೆ ಅನ್ನುವಂತ ವಿಚಾರಗಳನ್ನ ಸಿಐಡಿ
ಸಿಐಡಿ ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಿದೆ. ಸಾಕಷ್ಟು ವರ್ಷಗಳಿಂದಲೂ ಕೂಡ A1 ಆರೋಪಿಯಾಗಿರುವಂತಹ ಜಗದೀಶ್ ಅಲಿಯ ಜಗ್ಗ ಹಾಗೂ ಮಾದೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಹೋಗಬಹುದು, ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ A1 ಜಗದೀಶ್ ಸೇರಿದಂತೆ ಒಟ್ಟು 18 ಆರೋಪಿಗಳಿಗೆ ಸಂಕಷ್ಟ ಎದುರಾಗಿದೆ. ಒಟ್ಟು 18 ಆರೋಪಿಗಳು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರಲ್ವ, ಅವರಿಗೆ ಸಂಕಷ್ಟ. 42ನೇ ACMM ಕೋರ್ಟ್ನಿಂದ ಅವರು ಸಲ್ಲಿಸಿದ್ದಂತಹ ಜಾಮೀನು ಅರ್ಜಿ ವಜಾಗೊಂಡಿದೆ. ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಪ್ರಕ್ರಿಯೆ ತಡವಾದ ಹಿನ್ನೆಲೆಯಲ್ಲಿ ಡಿಫಾಲ್ಟ್ ಜಾಮೀನು ಅರ್ಜಿಯನ್ನ ಆರೋಪಿಗಳು ಸಲ್ಲಿಸಿರ್ತಾರೆ. ವಿಚಾರಣೆ ನಡೆಸಿ ಜಾಮೀನು ಅರ್ಜಿಯನ್ನ ಕೋರ್ಟ್ ಈಗ ವಜಾಗೊಳಿಸಿದೆ. ಸದ್ಯ A1 ಆರೋಪಿ ಜಗದೀಶ್ ಸೇರಿದಂತೆ ಒಟ್ಟು 18 ಆರೋಪಿಗಳು ಪರಪ್ಪನಗ್ರಹಾರ ಜೈಲಲ್ಲಿದ್ದಾರೆ. ಇವರಿಗೀಗ ಜೈಲೇ ಫಿಕ್ಸ್ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದು ತಡ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಡಿಫಾಲ್ಟ್ ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋಕೆ ಅವಕಾಶ ಇರುತ್ತೆ. ಸೊ ಡಿಫಾಲ್ಟ್ ಜಾಮೀನು ಅರ್ಜಿಯನ್ನ ಈ 18 ಆರೋಪಿಗಳು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ ಈಗ 18 ಆರೋಪಿಗಳ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಪ್ರಮುಖವಾಗಿ ಇಲ್ಲಿ 18 ಜನರು ಕೂಡ ಇಲ್ಲಿ ಭಾಗಿಯಾಗಿರೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಸೊ ಹೀಗಾಗಿ ಪರಪ್ಪನಗ್ರಹಾರ ಜೈಲಲ್ಲಿದ್ದಾರೆ, ಜೈಲೇ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ ಇವರಿಗೀಗ. ಅಂಚೆ ಕಚೇರಿಯಲ್ಲಿ ಡೆಪಾಸಿಟ್ ಮಾಡಿದ್ದ ಹಣ ಗುಳುಂ ಸ್ವಾಹ ಆಗಿ ಹೋಗ್ಬಿಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಅಂಚೆ ಕಚೇರಿಯಲ್ಲಿ ಡೆಪಾಸಿಟ್ ಅನ್ನು ಮಾಡಿದ್ದ ಹಣವನ್ನ ಗುಳುಂ ಮಾಡಿಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಆಗಿರುವಂತಹ ಘಟನೆ ಇದು. ಅಂಚೆ ಕಚೇರಿಯ ಪೋಸ್ಟ್ ಮ್ಯಾನ್ ರಮ್ಯಾ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ. ಅಂಚೆ ಕಚೇರಿಯಲ್ಲಿ ಕಷ್ಟಪಟ್ಟು ದುಡಿದು ಸೇವಿಂಗ್ಸ್ ಅಂತ ಹೇಳ್ಕೊಂಡು ಡೆಪಾಸಿಟ್ ಅನ್ನ ಮಾಡಿರ್ತಾರೆ ಕೆಲವೊಂದು ಮಂದಿ. ಸೊ ಆ ಹಣವನ್ನೇ ಇಲ್ಲಿ ಅಂಚೆ ಕಚೇರಿಯಲ್ಲಿದ್ದಂತಹ ಸಿಬ್ಬಂದಿ ರಮ್ಯಾ ಗುಳುಂ ಮಾಡಿದ್ದಾರೆ ಅನ್ನುವಂಥ ಆರೋಪ. 2,000ಕ್ಕೂ ಅಧಿಕ ಖಾತೆದಾರರಿಗೆ ಮೋಸ ಮಾಡಿದ್ದಾರಂತೆ. ಈ ಆರೋಪವನ್ನ ಮಾಡ್ತಾ ಇರೋದು ಅಲ್ಲಿನ ಗ್ರಾಮಸ್ಥರೇ. ಗ್ರಾಮದ ಪೋಸ್ಟ್ ಮ್ಯಾನ್ ರಮ್ಯಾ ಹಣವನ್ನ ಲಪಟಾಯಿಸಿರುವಂತಹ ಆರೋಪ ಇದು. ಪೋಸ್ಟ್ ಆಫೀಸ್ನಲ್ಲಿದ್ದ ಕೋಟ್ಯಾಂತರ ಹಣ ಮಂಗಮಾಯ ಆಗಿ ಹೋಗಿದೆ. 2 ಕೋಟಿಗೂ ಅಧಿಕ ಹಣ ಈ ಒಂದು ಪೋಸ್ಟ್ ಆಫೀಸ್ನಲ್ಲಿತ್ತು. ಈಗ ಹಣ ಕೇಳಿದ್ರೆ ನಾಪತ್ತೆಯಾಗಿದೆಯಂತೆ. ಸದ್ಯಕ್ಕೆ ರಮ್ಯಾ ವಿರುದ್ಧ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಆಡಿಟ್ ಮಾಡ್ಬೇಕಾದ್ರೆ ನಾವೆಲ್ಲ ಪಾಸ್ಬುಕ್ ಮಕ್ಕಳವರ ಪಿಚ್ಚೆ 20ರಿಂದ 30 ಪಾಸ್ಬುಕ್ ಚೆಕ್ ಮಾಡ್ತೀವಿ. ಆ 20 ಪಾಸ್ಬುಕ್ ಯಾವುದೇ ಆಡಿಟ್ ಮಾಡ್ಬೇಕಾದ್ರೆ ನಾವೆಲ್ಲ ಪಾಸ್ಬುಕ್ ಮಕ್ಕಳವರ ಪಿಚ್ಚೆ 20ರಿಂದ 30 ಪಾಸ್ಬುಕ್ ಚೆಕ್ ಮಾಡ್ತೀವಿ. ಆ 20 ಪಾಸ್ಬುಕ್ ಯಾವುದೇ 4,65,000 ఎస్టిదే అదರಲ್ಲಿ ನಿಮ್ಮ అకౌంట్లో అకౌంట్లో ఏమన్నా చూపిస్తా ఉందా? ఉందేనే అంటే ఆమె ఇచ్చిన చీటీ మాత్రం ఉంది తావా అకౌంట్లో 8,000 ఉంది. ಬುಕ್ಕಲ್ಲಿ ಅಮೌಂಟ್ ಐತೆ ಅಂತ ನೋಡಿಸ್ತಾ ಇತ್ತು, ಅಲ್ಲಿ ಬ್ಯಾಲೆನ್ಸ್ ನೋಡಿಸ್ತಾ ಇಲ್ಲ, ಬರೀ 200 ರೂಪಾಯಿ ನೋಡಿಸ್ತಾ ಇತ್ತು ಅಷ್ಟೇ. ಎಷ್ಟಿತ್ತು ನಿಮ್ಮ ಅಕೌಂಟಲ್ಲಿ ದುಡ್ಡು? ಏನು ಅಂತ 1,30,000 ಮೊನ್ನೆ 17,000 ತಗೊಂಡೆ, ಇನ್ನು 1,13,000 ಬರ್ಬೇಕು ನಮಗೆ. ಅದಕ್ಕೆ ಇವಾಗ ಎಷ್ಟು ತೋರಿಸ್ತಾ ಇದೆ? 1,200 ತೋರಿಸ್ತಾ. ಉಳಿಕೆ ದುಡ್ಡು ಎಲ್ಲೋಯ್ತು ಏನಂತ ಏನೋ ಗೊತ್ತಾಯ್ತು? ಪ್ರಾಬ್ಲಮ್ ಯಾರು ಕಟ್ಟಿಸ್ಕೊಂಡಿರೋ ನಾವು 29,000 ಇಕ್ಕಿದ್ವಿ ಸರ್, ಅದ್ರಾಗೆ 660 ರೂಪಾಯಿ ಆಯ್ತು ಸರ್ ಅಷ್ಟೇ. ನಮ್ಮ ಅತ್ತೆದು ಅದ್ರಾಗೆ ಏನು ಇಲ್ಲ, 35,000 ಇಕ್ಕಿದ್ವಿ, ಅದಕ್ಕೆ ಒಂದು ಇದು ಕೊಡ್ಲಿಲ್ಲ, ಬುಕ್ ಕೊಡ್ಲಿಲ್ಲ, ಸೈನ್ ಹಾಕಿ ಫಾರಂ ಸಮೇತ ಕೊಡ್ಲಿಲ್ಲ. ಸ್ಕಾಲರ್ಶಿಪ್ ದುಡ್ಡು 2 ವರ್ಷದ್ದು ಬಂದಿತ್ತು, SB ಅಕೌಂಟಲ್ಲಿ ಇಟ್ಟಿದ್ಲು. ಮತ್ತೆ ಅದು ಬೇಡ ಫಿಕ್ಸೆಡ್ ಮಾಡ್ತೀನಿ, ನಾನು ಲಾಸ್ಟ್ ಇಯರ್ ತೊಗೊತೀನಿ ಅಂತ ಫಿಕ್ಸೆಡ್ ಮಾಡಿದ್ದು. ಬಟ್ ಇವಾಗ ಚೆಕ್ ಮಾಡಿಸಿದ್ರೆ ಅಲ್ಲಿ ಅಮೌಂಟ್ ಏನು ಡಿಸ್ಪ್ಲೇ ಬರೀ 500 ಇದೆ ಅಷ್ಟೇ ಸರ್. 45,000 SB ಅಕೌಂಟಲ್ಲಿ ಫುಲ್ ಎಲ್ಲ ಅಮೌಂಟ್ ತೆಗೆದ್ಬಿಟ್ಟು ಅವಳು ಫಿಕ್ಸೆಡ್ ಮಾಡ್ಕೊತೀನಿ ಅಂತ ಫಿಕ್ಸೆಡ್ ಮಾಡ್ಕೊಂಡು, ಬಟ್ ಫಿಕ್ಸೆಡ್ ಮಾಡೋದಕ್ಕೆ ನನಗೆ ಯಾವುದೂ ಪಾಸ್ಬುಕ್ ಏನು ಕೊಟ್ಟಿಲ್ಲ. ಅವಳ ಮೇಲೆ ನಂಬಿಕೆ ಇತ್ತು, ಕೊಡ್ತಾಳೆ ಬಿಡು, ಆಫ್ಟರ್ ಡೆಲಿವರಿಗೆ ಹೊಟ್ಟೋದು ಸರಿ ಬಿಡು, ಡೆಲಿವರಿಗೆ ಹೋಗಿ ಮತ್ತೆ ಕೊಡ್ತಾಳೆ ಅಂತ ನಾನೇನು ಅದು ಇದು ಮಾಡ್ಕೊ ಈ ಥರ ಎಲ್ಲ ಬಂದು ಇದು ಮಾಡೋ ನಮಗೂ ಅದು ಏನಾಗಿದೆ ಅಂತ ಗೊತ್ತು. ಇವಾಗ ನಮಗೂ ಅದು ಗೊತ್ತಾಗಿರೋದು. 35,000 ನಾವು ಡಿಪಾಸಿಟ್ ಮಾಡಿದ್ದೀವಿ 5 ವರ್ಷಕ್ಕೆ. 35,000ಕ್ಕೆ 29,000, ಅದರಲ್ಲಿ 12,000 ಡ್ರಾ ಮಾಡಿದ್ದೀವಿ ನಾವು. 29,664 ರೂಪಾಯಿ ಇರಬೇಕಾಯ್ತು, 29,000 ಇಲ್ಲ.
ಅದೇ ತರ ಫಸ್ಟ್ ಟೈಮ್ ಇದು ಮೊದಲು ಒಂದ್ಸತಿ ಆಗಿತ್ತು. ಯಾರೋ ರಾಯಮಗಳ್ಳಿ ಅವರೊಬ್ಬರು ಇದ್ರು, ಅವ್ರು ಇದೇ ತರ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ 8ನೇ ಟೈಮಲ್ಲಿ ಈ ತರ ಮಾಡ್ತಾ ಇರೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿರೋ. ದತ್ತಾತ್ರೇಯ, ಸದ್ಯಕ್ಕೆ ಇವಳು ವಂಚನೆ ಮಾಡಿದವಳು ಸದ್ಯಕ್ಕೆ ಎಲ್ಲಿದ್ದಾಳಂತೆ? ಏನಾದ್ರೂ ಆಕ್ಷನ್ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ? ಎಷ್ಟು ಜನರಿಗೆ ಮೋಸ ಆಗಿದೆ ಇಲ್ಲಿ ಅಂತ? ಧನುಶ್ರೀ, ಮುಖ್ಯವಾಗಿ ಯಾಕಂದ್ರೆ ಕಷ್ಟ ಕಾಲದಲ್ಲಿ ಏನೋ ಒಂದು ಕೂಡಿಟ್ಟ ಹಣ ನಮ್ಗೆ ಒಂದು ಸಹಾಯ ಆಗುತ್ತೆ ಅಂತ ಒಂದು ಇಡೀ ಗ್ರಾಮಸ್ಥರು ಸುಮಾರು 1,000ಕ್ಕೂ ಅಧಿಕ ಖಾತೆದಾರರು ಈ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಹಣವನ್ನ ಬಚ್ಚಿಟ್ಟಿರ್ತಾರೆ. ಆದ್ರೆ ಈಗ ಬೇಲಿ ಎದ್ದು ಹೊಲ ಮೇಯ್ದಂತ ಸ್ಥಿತಿ ನಿರ್ಮಾಣವಾಗಿರುವುದಂತೂ. ಯಾಕಂದ್ರೆ ಒಂದು ಮಹಿಳೆ ರಮ್ಯಾ ಎನ್ನುವ ಪೋಸ್ಟ್ ಮ್ಯಾನ್ ಮೇಲೆ ಈಗ ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತಹದ್ದು. ಈಗೆಯೂ ಸಹ ಕಳೆದ 3 ವರ್ಷಗಳಿಂದಲೂ ಸಹ ಈ ಒಂದು ಗ್ರಾಮದಲ್ಲಿ ಪೋಸ್ಟ್ ಮ್ಯಾನ್ ಆಗಿ ಕೆಲಸವನ್ನು ಸಹ ಮಾಡ್ತಾ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ಮಹಿಳೆ ಅಂತ ಒಂದು ನಂಬಿ ಗ್ರಾಮಸ್ಥರೆಲ್ಲರೂ ಸಹ ಈ ಮಹಿಳೆಗೆ ಹಣವನ್ನ ಕೊಟ್ಟಿರ್ತಾರೆ. ಅಂದ್ರೆ ಈ ಹಣವನ್ನ ಕಟ್ಟಿ ನಮಗೆ ಮತ್ತೆ ಸ್ಲಿಪ್ ಗಳನ್ನ ಕೊಡಿ ಅಂತ ಒಂದು ರೀತಿಯಾದಂತಹ ನಂಬಿಕೆ ಮೇಲೆ ಹಣವನ್ನ ಕೊಟ್ಟಿರ್ತಾರೆ. ಆದ್ರೆ ಈ ಮಹಿಳೆ ಏನ್ ಮಾಡ್ತಾಳೆ, ಮೊದಲಿಗೆ ಮಾತ್ರ ಅವ್ರಿಗೆ ಕೊಟ್ಟಿದ್ದಂತಹ ಬುಕ್ಗಳಲ್ಲಿ ಮಾತ್ರ ಎಷ್ಟು ಹಣವನ್ನ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ ಅಂತ ಬರ್ಕೊಟ್ಟು ಒಂದು ಕೇವಲ ನಾಮಕ ವ್ಯವಸ್ಥೆಗೆ ಒಂದು ಸ್ಲಿಪ್ ಮುಖಾಂತರ ಅವರಿಗೆ ಒಂದು ರೀತಿಯಾದಂತಹ ಒಪ್ಪಿಗೆ ಆಗಿ ಸೂಚನೆ ಕೊಟ್ಟಿರ್ತಾರೆ. ಇದೇ ವಿಚಾರವಾಗಿ ಸಂಬಂಧಿಸಿದಂತೆ ಗ್ರಾಮಸ್ಥರು ಕೆಲವರು ಏನಂದ್ರೆ ತಮ್ಮ FD ಹಣ ಆಗಿರ್ಬೋದು, RD ಹಣ ಆಗಿರ್ಬೋದು, ಈ ಖಾತೆಗಳಲ್ಲಿ ತಮಗೆ ಬೇಕಾದಾಗ ಹಣ ಬೇಕು ಅಂತ ಕೆಲವರು ಆ ಪೋಸ್ಟ್ ಮ್ಯಾನ್ ಬಳಿ ಹೋದಾಗ ನಮ್ಮ ಬುಕ್ಗಳನ್ನ ಕೊಡಿ ಅಂತ ಕೆಲವರು ಕೇಳ್ತಾರೆ. ಇದೇ ವೇಳೆ ಬುಕ್ ಒಂದು ರೀತಿಯಾದಂತಹ ಒಂದು ತಾಲೂಕು ಮಟ್ಟದ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಇರುತ್ತೆ, ನಾನು ತಗೊಂಡ್ ಬರ್ತೀನಿ ಅಂತ ಹೀಗೆ ಸಬೂಬು ಉತ್ತರಗಳನ್ನ ಹೇಳ್ತಾರೆ. ಆದ್ರೆ ಇದರಿಂದ ಒಂದು ರೀತಿಯಾದಂತಹ ಗೊಂದಲ ಸಹ ಗ್ರಾಮಸ್ಥರಿಗೆ ಉಂಟಾಗುತ್ತೆ. ಸೊ ಈ ಬೆನ್ನಲ್ಲೇ ಏನ್ ಮಾಡ್ತಾರೆ, ಗ್ರಾಮಸ್ಥರೆಲ್ಲರೂ ಸೇರಿ ತಮ್ಮ ಅಕೌಂಟ್ ಅನ್ನ ಚೆಕ್ ಮಾಡಿಸಿದಾಗ ಸುಮಾರು 2 ಕೋಟಿಗೂ ಅಧಿಕ ಹಣ ಈಗ ಲಪಟಾಯಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಯಾಕೆಂದ್ರೆ ಈಕೆಯನ್ನ ನಂಬಿ ಬಹಳಷ್ಟು ಜನ ವೃದ್ಧಾಪ್ಯರು ಸಹ ತಮಗೆ ಬರ್ತಾ ಇದ್ದಂತಹ ಪಿಂಕ್ಷನ್ ಹಣ ಏನಿರುತ್ತೋ ಅದನ್ನು ಸಹ ಕೂಡಿಟ್ಟಿರ್ತಾರೆ. ಮತ್ತೊಬ್ರು ತಮಗೆ ಮಕ್ಕಳಿಗೆ ಮದುವೆ ಮಾಡ್ಬೇಕಾಗುತ್ತೆ, ಎಜುಕೇಶನ್ ಪರಿಸ್ಥಿತಿಗೆ ಅಂತ ಬಹಳಷ್ಟು ರೀತಿಯಾದಂತಹ ಮುನ್ಸೂಚನೆ ಮೇರೆಗೆ ಒಂದು ರೀತಿಯಾದಂತಹ ಹಣವನ್ನ ಕೂಡಿಟ್ಟಿರ್ತಾರೆ. ಆದ್ರೆ ಈಗ ಈ ನಡೆದಿರುವಂತಹ ಘಟನೆಯಿಂದ ಬಹಳಷ್ಟು ರೀತಿಯಾದಂತಹ ಕಂಗಾಲ ಆಗಿರುವಂತಹದ್ದು. ಇದರಿಂದ ಇವತ್ತು ಒಂದು ರೀತಿ ಗ್ರಾಮಸ್ಥರು ಪೋಸ್ಟ್ ಆಫೀಸ್ ಹೋಗಿ ನಮ್ಗೆ ನಮ್ಮ ಹಣವನ್ನ ಕೊಡಬೇಕು ಅಂತ ಪ್ರತಿಭಟನೆಯನ್ನು ಸಹ ಮಾಡಲು ಮುಂದಾಗ್ತಾರೆ. ಆದ್ರೆ ಈಕೆ ಈ ಪೋಸ್ಟ್ ಮ್ಯಾನ್ ಯಾರಿದ್ದಾರೋ ರಮ್ಯಾ ಎಂಬ ಮಹಿಳೆ ಸದ್ಯ ಈಗ ಎಸ್ಕೇಪ್ ಆಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ತಾಲೂಕಿನ ಪೋಸ್ಟ್ ಅಧಿಕಾರಿಗಳಾದಂತಹ ಇನ್ಸ್ಪೆಕ್ಟರ್ ಹನುಮಂತಯ್ಯನವರು ಜೊತೆಗೆ ಒಂದು ಮೇಲ್ವಿಚಾರಕರಾದಂತಹ ಕೃಷ್ಣಪ್ಪರವರು ಪೋಸ್ಟ್ ಅಂಚೆ ಕಚೇರಿ ಹತ್ರ ಬಳಿ ಬರ್ತಾರೆ. ಈ ವೇಳೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾರೆ. ಆದ್ರೆ ಇವ್ರಿಗೂ ಸಹ ಯಾವುದೇ ರೀತಿಯಾದಂತಹ ಸ್ಪಷ್ಟ ಹೇಳಿಕೆಗಳನ್ನ ಕೊಡದ ಹಿನ್ನೆಲೆ ಈ ಒಂದು ಏನ್ ಮಾಡ್ತಾರೆ, ಗ್ರಾಮಸ್ಥರು ಇವರೆಲ್ಲರೂ ಸಹ ಅದೇ ಒಂದು ಅಂಚೆ ಕಚೇರಿಗೆ ತಳ್ಳಿ ಒಂದು ರೀತಿಯ ಬೀಗ ಜಡಿದ್ಬಿಟ್ಟು ನಮ್ಗೆ ನ್ಯಾಯ ಕೊಡಿಸುವವರೆಗೂ ನಿಮ್ಮನ್ನ ಬಿಡುವುದಿಲ್ಲ ಅಂತ ಪಟ್ಟು ಹಿಡಿತಾರೆ. ತದನಂತರ ಒಂದು ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಪೊಲೀಸರು ಬಂದು ಈ ಒಂದು ಗಲಾಟೆಯನ್ನ ನಿಭಾಯಿಸುವಂತಹ ಪ್ರಯತ್ನವನ್ನ ಮಾಡಿರುವಂತಹದ್ದು. ಧನುಶ್ರೀ, ದತ್ತಾತ್ರೇಯಲ್ಲಿ ಪೋಸ್ಟ್ ಆಫೀಸ್ ಅಂತ ತಕ್ಷಣ ಪೋಸ್ಟ್ ಮ್ಯಾನ್ ಮಾತ್ರ ಅಲ್ಲ, ಇನ್ನೊಂದಿಬ್ರು ಸಿಬ್ಬಂದಿಗಳು ಇದ್ದೇ ಇರ್ತಾರೆ. ಸದ್ಯಕ್ಕೆ ಅವರು ಯಾರಾದ್ರೂ ಇವಳ ಜೊತೆ ಶಾಮೀಲಾಗಿರೋ ಶಂಕೆ ಇದೆಯಾ? ಅವ್ರಿಗೆ ಇದ್ರ ಬಗ್ಗೆ ಲೆಕ್ಕಾಚಾರ ಇರ್ಲಿಲ್ವಾ ಹೇಗೆ ಅಂತ? ಅಂದ್ರೆ ಈ ಗ್ರಾಮದಲ್ಲಿ ಒಬ್ಬೇ ಒಬ್ರು ಪೋಸ್ಟ್ ಮ್ಯಾನ್ ಇರ್ತಾರೆ. ಅದರಲ್ಲಿಯೂ ಸಹ ಬಹಳಷ್ಟು ರೀತಿಯಾದಂತಹ ನಂಬಿಕೆಯಿಂದ ಎಲ್ಲಾ ಗ್ರಾಮದಲ್ಲಿಯೂ ಸಹ ಮಾತುಕತೆಯನ್ನ ಮಾಡಿಕೊಂಡು ಮುಂದುವರಿಸ್ತಾ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಅಂದ್ರೆ ಅಂಚೆ ಕಚೇರಿಗೆ ಈಗ ಒಂದು ಹಣವನ್ನ ಕಟ್ಟಿದ ಮೇಲೆ ಮತ್ತೆ ನಾಳೆ ಬಂದು ನಾನು ಬುಕ್ ಅನ್ನ ತೆಗೆದುಕೊಳ್ತೀನಿ, ನಮ್ಮ ಬುಕ್ಗೆ ಬರ್ಕೊಡಿ ಅಂತ ಮುಂಚಿತವಾಗಿಯೇ ಈ ಒಂದು ಮಹಿಳೆಗೆ ಹಣವನ್ನ ಕೊಟ್ಟು ಹೋಗ್ತಾ ಇದ್ರು. ಇದೇ ಮಹಿಳೆ ಒಂದು ಅನುಕೂಲವಾಗಿ ಮಾಡಿಕೊಂಡು ಈ ರೀತಿಯಾದಂತಹ ವಂಚನೆ ಮಾಡಿರುವಂತಹ ಘಟನೆ ಈಗ ಆರೋಪವೂ ಸಹ ಇಲ್ಲಿ ಕೇಳಿ ಬರ್ತಾ ಇರುವಂತಹದ್ದು. ಧನುಶ್ರೀ, ರಮ್ಯಾ ಈಗ ಎಲ್ಲಿದ್ದಾಳಂತೆ? ಪೊಲೀಸ್ ಕಂಪ್ಲೇಂಟ್ ಏನಾದ್ರೂ ಆಗಿದೆಯಾ? ಆಕೆನ ಹುಡ್ಕೊಂಡ್ ಬರುವಂತಹ ಕೆಲಸವನ್ನ ಪೊಲೀಸರು ಏನಾದ್ರೂ ಮಾಡಿದ್ರೆ ಹೇಗೆ? ಖಂಡಿತವಾಗಿಯೂ ಧನುಶ್ರೀ, ಈ ಒಂದು ಅಧಿಕಾರಿಗಳು ಸ್ಥಳಕ್ಕೆ ಸಮೀಪಿಸುತ್ತಿದ್ದಂತೆ ಅಧಿಕಾರಿಗಳು ಒಂದು ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದ್ರೂ ಸಹ ನಾವು ಮೊದಲಿಗೆ ತನಿಖೆಯನ್ನ ನಡೆಸ್ತೀವಿ, ಹಣ ಎಲ್ಲಿ ಮಿಸ್ಯೂಸ್ ಆಗಿದೆ ಇಲ್ವಾ, ಆಕೆ ಏನಾದ್ರೂ ಸ್ವಂತಕ್ಕೆ ಬಳಸ್ಕೊಂಡಿದ್ದೀರಾ, ಈ ರೀತಿಯಾದಂತಹ ಒಂದು ತನಿಖೆ ಸಹ ಮುಂದುವರಿಸ್ತಾ ಇರೋದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರೆಲ್ಲರಿಗೂ ಸಹ ಒಂದು ನ್ಯಾಯವನ್ನ ದೊರಕಿಸಿಕೊಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಇಷ್ಟಾದ್ರೂ ಸಹ ಈ ಪೋಸ್ಟ್ ಮ್ಯಾನ್ ರಮ್ಯಾ ಮಾತ್ರ ನನ್ಗೇನು ಗೊತ್ತಿಲ್ಲ ಅಂತ ಎಲ್ಲಿ ಇದ್ದಾರೆ ಅನ್ನೋದು, ಈಗ ಎಲ್ಲಿ ನಾಪತ್ತೆ ಆಗಿದ್ದಾರೆ ಎಂಬುದು ಒಂದು ಯಕ್ಷ ಪ್ರಶ್ನೆ ಆಗಿರುವಂತಹದ್ದು. ಧನುಶ್ರೀ, ಓಕೆ ದತ್ತಾತ್ರೇಯ, ತಮ್ಮೆಲ್ಲ ಮಾಹಿತಿಗಾಗಿ. ನಿನ್ನೆ ಅರಮನೆಯ ಬಳಿ ಹೇಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು ಮೈಸೂರಿನಲ್ಲಿ. ಈ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದ ಮಂಜುಳಾ ಸಾವನ್ನಪ್ಪಿದ್ದಾರೆ. ನಿನ್ನೆ ಒಂದು ಸಾವು ಆಗಿತ್ತು. ಸದ್ಯಕ್ಕೆ 3 ಜನರ ಸ್ಥಿತಿ ಗಂಭೀರ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ಮಂಜುಳಾ ಅನ್ನೋರು ಸಾವನ್ನಪ್ಪಿದ್ದಾರೆ. ಮೈಸೂರಿನ KR ಆಸ್ಪತ್ರೆಯಲ್ಲಿ
ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಮಂಜುಳಾ. ಸದ್ಯಕ್ಕೆ ಚಿಕಿತ್ಸೆ ಫಲಿಸದೆ ಅವರು ಸಾವನ್ನಪ್ಪಿದ್ದಾರೆ. ಸಿಲಿಂಡರ್ ಸ್ಫೋಟದಿಂದ ಸಾವಿನ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ. ತಡರಾತ್ರಿ KR ಆಸ್ಪತ್ರೆಗೆ ಮಂಜುಳಾ ಅವರನ್ನ ದಾಖಲು ಮಾಡಲಾಗಿತ್ತು. ತೀವ್ರತರನಾದ ಗಾಯಗಳಾಗಿತ್ತು ಮಂಜುಳಾ ಅವರಿಗೆ. ನಂಜನಗೂಡು ಮೂಲದ ಮಂಜುಳಾ ಈಗ ಸಾವನ್ನಪ್ಪಿದ್ದಾರೆ. ಬಲೂನ್ಗೆ ಹೀಲಿಯಂ ಗ್ಯಾಸ್ ಅನ್ನ ಫಿಲ್ ಮಾಡಲಾಗುತ್ತೆ. ಪ್ರವಾಸಿ ಸ್ಥಳಗಳಲ್ಲೆಲ್ಲ ಈ ರೀತಿ ಹೀಲಿಯಂ ಬಲೂನ್ಗಳನ್ನ ಮಾರಾಟ ಮಾಡ್ಕೊಂಡು ಬರ್ತಾರೆ. ಸೊ ಅದೇ ರೀತಿ ನಿನ್ನೆ ಅರಮನೆ, ಮೈಸೂರಿನ ಅರಮನೆಯ ಭಾಗದಲ್ಲಿ ಈ ಒಂದು ಹೀಲಿಯಂ ಸಿಲಿಂಡರ್ ಏನಿದೆ ಬ್ಲಾಸ್ಟ್ ಆಗುತ್ತೆ. ಅಲ್ಲಿ ಸ್ಪಾಟ್ ಅಲ್ಲಿ ಒಬ್ರು ಸಾವನ್ನಪ್ಪಿರ್ತಾರೆ. ಇನ್ನು 3-4 ಜನರ ಸ್ಥಿತಿ ಗಂಭೀರ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ನಂಜನಗೂಡು ಮೂಲದ ಮಂಜುಳಾ ಅನ್ನೋರು ಕೂಡ ಅಲ್ಲಿದ್ರು. ಅವರಿಗೆ ಗಂಭೀರ ಗಾಯಗಳಾಗಿತ್ತು. ಅವರನ್ನ KR ಪುರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದಾಖಲು ಮಾಡಿದ್ರು ಕೂಡ ಚಿಕಿತ್ಸೆ ಫಲಿಸದೆ ಮಂಜುಳಾ ಸಾವನ್ನಪ್ಪಿದ್ದಾರೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಇವರೇ ಮಂಜುಳಾ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ನಡೆಯಬಾರದ ಘಟನೆ ನಡೆದು ಹೋಗ್ಬಿಟ್ಟಿದೆ. ಅರಮನೆಯ ಬಳಿ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು. ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗುವಂಥದ್ದು. ಸದ್ಯಕ್ಕೆ ಅದರಲ್ಲಿ ಸಾವಿನ ಸಂಖ್ಯೆ 2 ಆಗಿದೆ ಈ ಒಂದು ದುರ್ಘಟನೆಯಲ್ಲಿ. ಮೈಸೂರಿನಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮೈಸೂರಿಗೆ NIA ಟೀಮ್ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಎಲ್ಲ ಆಯಾಮದಲ್ಲೂ ತನಿಖೆ ಆಗಬೇಕು. ಆ ನಿಟ್ಟಿನಲ್ಲಿ NIA ಟೀಮ್ ಕೂಡ ಬರುವಂತಹ ಸಾಧ್ಯತೆ ಇದೆ. ಹೀಲಿಯಂ ಸ್ಫೋಟದ ಬಗ್ಗೆ NIA ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಘಟನಾ ಸ್ಥಳದಲ್ಲೂ NIA ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಇಂದು ಭೇಟಿ ಕೊಡುವಂತಹ ಸಾಧ್ಯತೆ ಮೈಸೂರಿಗೆ ಜಾಸ್ತಿಯಾಗಿದೆ. ಹೀಲಿಯಂ ಬ್ಲಾಸ್ಟ್ ಹಿಂದಿನ ರಹಸ್ಯ ಭೇದಿಸೋಕೆ ತಯಾರಿ ಮಾಡಲಾಗ್ತಿದೆ. ಅರಮನೆ ಮುಂಭಾಗಕ್ಕೆ ಬರ್ತಾ ಇದ್ದಂತೆ ಸ್ಫೋಟ ಹೇಗಾಯ್ತು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ತುಂಬಾ ಜನರಿಗೆ ಕಾಡ್ತಾ ಇದೆ. ಸೊ ಈ ಆಂಗಲ್ನಲ್ಲೂ ಕೂಡ NIA ಅಧಿಕಾರಿಗಳು ತನಿಖೆಯನ್ನು ನಡೆಸಲಿದ್ದಾರೆ. ಹೀಲಿಯಂ ಬ್ಲಾಸ್ಟ್ ಆಗಿದೆಯಲ್ವಾ, ಸೊ ಅರಮನೆ ಮುಂಭಾಗಕ್ಕೆ ಬಂದ ಸಂದರ್ಭದಲ್ಲಿ ಯಾವ ರೀತಿ ಬ್ಲಾಸ್ಟ್ ಆಯಿತು, ಕಾರಣ ಏನು, ಯಾರಾದ್ರೂ ಇಂಟೆನ್ಷನಲಿ ಬ್ಲಾಸ್ಟ್ ಮಾಡಿದ್ರ ಅಥವಾ ಆಕಸ್ಮಿಕವಾಗಿ ಆಯ್ತಾ ಅನ್ನೋದ್ರ ಬಗ್ಗೆ ತನಿಖೆ ಆಗಲಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಆನಂದ್, ಸದ್ಯಕ್ಕೆ ಸಾವಿನ ಸಂಖ್ಯೆ 2ಕ್ಕೆ ಏರಿದೆ ಈ ಒಂದು ದುರ್ಘಟನೆಯಿಂದ. ಇನ್ನುಳಿದವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ? ಧನುಶ್ರೀ, ಏನು ನಿನ್ನೆ ರಾತ್ರಿ ಮೈಸೂರಿನ ಅರಮನೆಯ ಜಯಮಾರ್ತಾಂಡ ಗೇಟ್ ಬಳಿ ಆದಂತಹ ಹೀಲಿಯಂ ಸಿಲಿಂಡರ್ ಗ್ಯಾಸ್ ಸ್ಫೋಟ ಏನಿದೆ, ಇದಕ್ಕೆ ಸಂಬಂಧಿಸಿದಂತೆ ಇದೀಗ ಸಾವಿನ ಸಂಖ್ಯೆ 2ಕ್ಕೆ ಏರಿರುವಂತದ್ದು. ನಂಜನಗೂಡಿನ ಮಹಿಳೆ ಮಂಜುಳಾ ಅವರು ಅರಮನೆಯ ಲೈಟಿಂಗ್ ನೋಡಲು ಬಂದು ತಮ್ಮ ಪ್ರಾಣವನ್ನ ಇದೀಗ ಕಳ್ಕೊಂಡಿರುವಂತದ್ದು. ಇನ್ನು ಇದರ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಹೀಲಿಯಂ ಬ್ಲಾಸ್ಟ್ ಆಗೋದಿಲ್ಲ, ಅದು ಪ್ಯೂರ್ ಹೀಲಿಯಂ ಆಗಿದೆ, ಬ್ಲಾಸ್ಟ್ ಆಗೋದಿಲ್ಲ. ಅದ್ರ ಜೊತೆ ಏನಾದ್ರು ಬೆರೆಸಿದ್ರೆ ಬ್ಲಾಸ್ಟ್ ಆಗುತ್ತೆ ಅನ್ನುವಂತ ಮಾಹಿತಿ ತಜ್ಞರಿಂದ ಲಭ್ಯ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಏಕಾಏಕಿ ಅಂದ್ರೆ ಈತ 15 ದಿನಗಳ ಹಿಂದೆ ಅಷ್ಟೇ ಮೈಸೂರಿಗೆ ಬಂದಿದ್ದಂಥದ್ದು ಉತ್ತರ ಪ್ರದೇಶದಿಂದ. ಈತನ ಜೊತೆ ಈತನ ಕುಟುಂಬಸ್ಥರು ಇಬ್ರು ಸಹ ಬಂದಿದ್ರು. ಈತ ಬಲೂನ್ ಮಾರಾಟ ಮಾಡಲು ಮಾತ್ರ ಬಂದಿದ್ದ ಅಥವಾ ಬೇರೆ ಏನಾದ್ರು ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದ ಅನ್ನುವ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ NIA ತಂಡ ಕೂಡ ಈಗಾಗಲೇ ಮೈಸೂರು ಪೊಲೀಸರಿಗೆ ಸಂಪೂರ್ಣ ವರದಿಯನ್ನ ಕೊಡಲು ಕೂಡ ಹೇಳಿರುವಂತದ್ದು. ಅವರು ಕೂಡ ಇಂದು ಭೇಟಿ ನೀಡುವ ಸಾಧ್ಯತೆ ಇದೆ. ಎಷ್ಟೊತ್ತಲ್ಲೂ ಬೇಕಾದ್ರೂ ಕೂಡ NIA ತಂಡ ಮೈಸೂರಿಗೆ ಆಗಮಿಸಿ ಈ ಬಗ್ಗೆ ಒಂದು ರೀತಿಯ ತನಿಖೆಯನ್ನು ಕೂಡ ಶುರು ಮಾಡಬಹುದು. ಮತ್ತೊಂದು ಏನಪ್ಪಾ ಅಂತಂದ್ರೆ, ಈಗಾಗಲೇ ಗಾಯಾಳುಗಳು ದಾವಣಗೆರೆಯ ಕೊಟ್ರೇಜ್ ಇರ್ಬೋದು, ಹಾಗೂ ಕೋಲ್ಕತ್ತಾದ ಶಾನಾಜ್ ಇರ್ಬೋದು, ಎರಡೂ ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆರಾಮಾಗಿದ್ದಾರೆ. ಆದ್ರೆ ಇನ್ನೋರ್ವರು ಲಕ್ಷ್ಮಿ ಸ್ಥಿತಿಯು ಕೂಡ ಗಂಭೀರ ಆಗಿದೆ. ಜೊತೆಗೆ ಮಂಜುಳಾ ಅವರ ಸ್ಥಿತಿ ಗಂಭೀರ ಆಗಿತ್ತು. ಆದ್ರೆ ಈಗ ತಾನೇ ಅವರು ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ಪಿರುವಂತದ್ದು. ಒಟ್ಟಾರೆಯಾಗಿ ನಿನ್ನೆ ನಡೆದಂತ ಈ ದುರ್ಘಟನೆಯಲ್ಲಿ ಸಾವಿನ ಸಂಖ್ಯೆ 2ಕ್ಕೆ ಏರಿರುವಂತದ್ದು. ಧನುಶ್ರೀ, ಈಗ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಇದು ಇಂಟೆನ್ಷನಲಿ ಆಗಿದೆಯಾ ಅಥವಾ ಆಕಸ್ಮಿಕ ಅನ್ನೋದ್ರ ಬಗ್ಗೆ ಪೊಲೀಸರು ಏನು ಹೇಳ್ತಿದ್ದಾರೆ ಅಂತ? ಧನುಶ್ರೀ, ಈಗ ಜಿಲ್ಲಾ ಉಸ್ತುವಾರಿ ಸಚಿವ SC ಮಹದೇವಪ್ಪ ಅವರೇ ಒಂದು ಮಾಹಿತಿಯನ್ನ ಕೊಟ್ಟು, ಅಂದ್ರೆ ಮಾಧ್ಯಮಗಳ ಜೊತೆ ಮಾತನಾಡಿರುವಂತದ್ದು. ಇದು ಆಕಸ್ಮಿಕವಾಗಿ ಆಗಿರೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ಕ್ರಿಸ್ಮಸ್ ಇರುವ ಸಂದರ್ಭ, ಹೊಸ ವರ್ಷ ಇರುವ ಸಂದರ್ಭ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ನಾವು ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಮೈಸೂರಿನ ಜನರ ಹಾಗೂ ರಾಜ್ಯದ ಸುರಕ್ಷತೆ ನಮಗೆ ಮುಖ್ಯ. ಇವರು ಉತ್ತರ ಪ್ರದೇಶದಿಂದ ಸುಮಾರು 3-4 ಮಂದಿ ಬಂದಿದ್ರು ಅನ್ನೋ ಬಗ್ಗೆ ಮಾಹಿತಿ. ಅದರಲ್ಲಿ 2 ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಅವರು ಎಲ್ಲ, ಅಂದ್ರೆ ಕೇವಲ ಮೈಸೂರು ಅಷ್ಟೇ ಅಲ್ಲ, ಬೇರೆ ಪರ ರಾಜ್ಯಗಳಲ್ಲೂ ಕೂಡ ಬಲೂನ್ ವ್ಯಾಪಾರವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ಅವರ ಪೂರ್ವಾಪರ ಏನಾದ್ರು, ಅವರ ಇನ್ನು ಕೇಸ್ಗಳೇನಾದ್ರು ಇದೆಯಾ ಅಥವಾ ಪೂರ್ವ ಏನು ಅನ್ನುವ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದೀವಿ. ತನಿಖೆಯ ನಂತರ ಸಮಗ್ರ ಮಾಹಿತಿಯನ್ನು ಕೊಡ್ತೀವಿ ಅಂತ ಸಹ ಹೇಳಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.